ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ಸೆಷನ್ ಎಲ್ಲ ನೋಡ್ತಾ ಇದ್ದಾವೆ ಕ್ಯಾನ್ಸರ್. ಹೌದಾ? ಕ್ಯಾನ್ಸರ್ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತೇಳಿ ಫೆಬ್ರವರಿ 14ನ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರ್ತಕ್ಕಂಥ ನ್ಯೂಸ್ ಅಂತ ಬಂದಾಗ ಅದು ಕ್ಯಾನ್ಸರ್ ಆಗ್ತಕ್ಕಂಥದ್ದು. ಯಾಕೆ ಕ್ಯಾನ್ಸರ್ ಸುದ್ದಿ ಒಳಗಿದೆ ಅಂತ ಬಂದಾಗ ಫೆಬ್ರವರಿ 4ನ್ನ ವರ್ಲ್ಡ್ ಕ್ಯಾನ್ಸರ್ ಡೇ ಅನ್ನುವಂತಹ ಆಚರಣೆಯನ್ನು ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ವರ್ಷದ 2025-26 ಪ್ರಸಕ್ತ ಸಾಲಿನ ಒಂದು ಕೇಂದ್ರ ಹಣಕಾಸು ಒಂದು ಬಜೆಟ್ನಲ್ಲಿ ಕೂಡ ಈ ಕ್ಯಾನ್ಸರ್ ನಿರ್ಮೂಲನೆ ಬಗ್ಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಕೂಡ ಅಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಸೊ ಅದರ ಸಂಬಂಧಪಟ್ಟಂತೆ ಈ ಕ್ಯಾನ್ಸರ್ ಅನ್ನುವಂಥ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಶ್ಲೇಷಣೆ ನಾವಿಲ್ಲಿ ನೋಡ್ತಾ ಹೋಗ್ತಕ್ಕಂಥದ್ದು. ಈ 2025ರ ಒಂದು ಥೀಮ್ ಏನಾಗಿತ್ತು ಅಂತ ಬಂದಾಗ ಯುನೈಟೆಡ್ ಬೈ ಯುನಿಟಿ ಅನ್ನುವಂತಹ ಒಂದು ಥೀಮ್ ಅನ್ನ ಇಟ್ಟುಕೊಂಡು ಈ ವರ್ಷ ಫೆಬ್ರವರಿ 4ನ್ನ ಅಲ್ಲಿ ಕ್ಯಾನ್ಸರ್ ಡೇ ಅನ್ನಾಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಓಕೆ, ನೋಡಿ, ವಿಶ್ವ ಕ್ಯಾನ್ಸರ್ ದಿನ ಅಂತ ಬಂದಾಗ ಅದು ಫೆಬ್ರವರಿ 4ನ್ನ ಅಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಈ ಒಂದು ದಿನದ ಉದ್ದೇಶ ಏನಂತಂದ್ರೆ ಕ್ಯಾನ್ಸರ್ ಕಾಯಿಲೆ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಫೆಬ್ರವರಿ 4ನ್ನ ಅಲ್ಲಿ ಕ್ಯಾನ್ಸರ್ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಈ ಒಂದು ಆಚರಣೆ ಮಾಡ್ಬೇಕಂತ ತಿಳ್ಕೊಂಡು ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಅಂಗವಾಗಿ ಫೆಬ್ರವರಿ 4 ಪ್ರಥಮ ಬಾರಿಗೆ 2000ರಲ್ಲಿ ಅದು ಪ್ಯಾರಿಸ್ ನಲ್ಲಿ ಒಂದು ಪ್ರಥಮ ಬಾರಿಗೆ ಈ ಒಂದು ಆಚರಣೆಯನ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಓಕೆ, ಪ್ರಥಮ ಬಾರಿಗೆ ಒಂದು ಸೆಲೆಬ್ರೇಟ್ ಮಾಡಿದಲ್ಲಿ ಅಂತ ಬಂದಾಗ 2000 ಇಸವಿಯಲ್ಲಿ ಅದು ಫೆಬ್ರವರಿ 4ರಂದು. ಓಕೆ, ಅದು ಎಲ್ಲಿಂದ ಆಚರಣೆ ಮಾಡ್ತಾ ಬರ್ತಾರೆ ಅಂತ ಬಂದಾಗ ಪ್ಯಾರಿಸ್ನಿಂದ. ಓಕೆ, ಏನಿದ್ರ ಮುಖ್ಯ ಉದ್ದೇಶ ಏನಂತ ಬಂದಾಗ ಕ್ಯಾನ್ಸರ್ ಬಗ್ಗೆ ಇರತಕ್ಕಂತಹ ಕೆಲವೊಂದಿಷ್ಟು ಈ ಕ್ಯಾನ್ಸರ್ ಕಾಯಿಲೆ ಕುರಿತು ತಪ್ಪು ಕಲ್ಪನೆಗಳನ್ನ ಮತ್ತೆ ಕೆಲವೊಂದಿಷ್ಟು ಮೂಢನಂಬಿಕೆಗಳ ವಿರುದ್ಧ ಸಾರ್ವಜನಿಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಏನ್ ಮಾಡ್ತಾರೆ, ಈ ಕ್ಯಾನ್ಸರ್ ಡೇ ಅನ್ನ ಅಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಇನ್ನ ಕ್ಯಾನ್ಸರ್ ಅಂತ ಬಂದಾಗ ಕ್ಯಾನ್ಸರ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರೀತಾರೆ? ಓಕೆ, ಕ್ಯಾನ್ಸರ್ ಬಗ್ಗೆ ಸ್ಟಡಿ ಒಂದು ಸೈಂಟಿಫಿಕಲಿ ಸ್ಟಡಿ ಮಾಡ್ತಾರಲ್ಲ, ಇದಕ್ಕೆ ಏನಂತ ಕರೀತಾರೆ ಅಂತ ಬಂದಾಗ ಇದು PCಯಲ್ಲಿ ಕೇಳಿದಂತ ಪ್ರಶ್ನೆ ಇದು. ಇದಕ್ಕೆ ಅಂಕೋಲಜಿ ಅಂತೇಳಿ ಕರೀತಾರೆ. ಅಂಕೋಲಜಿ ಅಂತೇಳಿ ಕರೀತಕ್ಕಂಥದ್ದು. ಓಕೆ, ಅಂಕೋಲಜಿ ಅಂತೇಳಿ ಕರಿತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಈ ವಿಶ್ವ ಕ್ಯಾನ್ಸರ್ ದಿನದ ಪ್ರಾಥಮಿಕ ಗುರಿ ಅಂತ ಬಂದಾಗ ಕ್ಯಾನ್ಸರ್ನಿಂದ ಉಂಟಾಗ್ತಕ್ಕಂತಹ ಅನಾರೋಗ್ಯ ಮತ್ತು ಸಾವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಕಡಿಮೆ ಮಾಡುವಂತಕ್ಕಂಥ ಒಂದು ಗುರಿನ ಇಟ್ಕೊಂಡು ಇದರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ, ಇದನ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಈ ವರ್ಷದ 2025ರ ಧ್ಯೇಯವಾಕ್ಯ ಏನಾಗಿತ್ತು ಅಂತ ಬಂದಾಗ ಯುನೈಟೆಡ್ ಬೈ ಯುನಿಕ್ ಅನ್ನುವಂತಹ ಒಂದು ಥೀಮ್ ಅನ್ನ ಇಟ್ಕೊಂಡು ಈ ವರ್ಷದನ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಓಕೆ, ಅಂದ್ರೆ ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲಿ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಯಾವುದು, ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಅನ್ನುವಂಥದ್ದು. ಓಕೆ, ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಅನ್ನುವಂತಹ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಇದನ್ನ ಈ ಸೆಲೆಬ್ರೇಟ್ ಮಾಡ್ತಾ ಬರ್ತಕ್ಕಂಥದ್ದು. ಓಕೆ, ಈ ದಿನದಂದು ವಿವಿಧ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ, ವಿಚಾರ ಸಂಕಿರಣಗಳನ್ನ, ಕೆಲವೊಂದಿಷ್ಟು ಕಾರ್ಯಾಗಾರಗಳನ್ನು ಕೈಗೊಂಡು ಜನರಲ್ಲಿ ಒಂದು ಜಾಗೃತಿ ಅಭಿಯಾನವನ್ನು ಮೂಡಿಸುವ ಒಂದು ಉದ್ದೇಶವನ್ನ ಇಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಓಕೆ, ಈ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಅಂತ ಬಂದಾಗ ಈ ಒಂದು ಸಂಸ್ಥೆ ಬರ್ತದೆ, ಯಾವುದು, ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಅನ್ನುವಂಥದ್ದು. ಓಕೆ, ಈ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಅಂತ ಬಂದಾಗ ಈ ಒಂದು ವರದಿಯ ಪ್ರಕಾರ 2023ರಲ್ಲಿ ಓಕೆ 2023ರಲ್ಲಿ ಭಾರತದಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅಂತ ಬಂದಾಗ 14,96,972, ಸರಿಸುಮಾರು 15 ಲಕ್ಷದಷ್ಟು ಏನಪ್ಪಾ ಅಂತಂದ್ರ ಅಲ್ಲಿ ಕ್ಯಾನ್ಸರ್ ಪ್ರಕರಣಗಳು ದಾಖಲೆಯಾಗಿರ್ತಕ್ಕಂಥದ್ದು. ಅದು 2023ರ ಒಂದು ವರದಿಯಲ್ಲಿ. ಓಕೆ, ಇದು ಹೀಗೆ ಬಿಟ್ರೆ 2040ರ ವೇಳೆಗೆ ದ್ವಿಗುಣ ಆಗ್ತಕ್ಕಂಥ ಸಾಧ್ಯತೆಗಳು ಇರಬಹುದು ಅಂತೇಳಿ ಅಂದಾಜು ಮಾಡ್ತಾರೆ. ಓಕೆ, ಅದೇ ರೀತಿಯಾಗಿ ನೋಡಿ, ಒಂದು ಜಗತ್ತಿನಲ್ಲಿ ಪ್ರತಿ ವರ್ಷ 10 ಲಕ್ಷ ಮಕ್ಕಳು ತಾಯಿಯನ್ನ ಕಳ್ಕೊಳ್ತಾರೆ. ಅಂದ್ರೆ 10 ಲಕ್ಷ ಜನ ಅಲ್ಲಿ ತಾಯಂದಿರು ಮರಣ ಹೊಂತಾರೆ ಅಂತ ಬಂದಾಗ, ಅಥವಾ 14 ಲಕ್ಷ ತಂದೆಯರು ಮರಣ ಹೊಂತಾರೆ ಅಂತ ಬಂದಾಗ, ಒಟ್ಟು ಇದರಲ್ಲಿ ಸರಾಸರಿ ಎಷ್ಟು 26,300ರಷ್ಟು ಜನರು ಕೇವಲ ಕ್ಯಾನ್ಸರ್ನಿಂದ ಮರಣವನ್ನು ಹೊಂದಿದ್ದಾರಂತೆ. ಕ್ಯಾನ್ಸರ್ನಿಂದ ಮರಣವನ್ನು ಹೊಂದಿದ್ದು ಪ್ರಪಂಚದಲ್ಲಿ. ಓಕೆ, ಅದೇ ರೀತಿಯಾಗಿ ವಿಶ್ವದ ರಾಷ್ಟ್ರಗಳಲ್ಲಿ ಸರಾಸರಿ ಎಷ್ಟು 97 ಲಕ್ಷ ಜನರು ಕ್ಯಾನ್ಸರ್ಗೆ ಅಲ್ಲಿ ಮೃತಪಟ್ಟಿದ್ದಾರಂತ ಅಲ್ಲಿ ವರದಿಯಲ್ಲಿ ಅಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಓಕೆ, ಇದೇ ರೀತಿಯಾಗಿ ವಿಶ್ವದಲ್ಲಿರ್ತಕ್ಕಂತಹ 2 ಕೋಟಿ ಕ್ಯಾನ್ಸರ್ ಪ್ರಮಾಣಗಳ ರೋಗಿಗಳ ಪೈಕಿ ಅದೇ ರೀತಿ 2050ರ ವೇಳೆಗೆ
3.50 ಕೋಟಿಗೆ ಏರಿಕೆ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ಬೋದು ಅಂತೇಳಿ ಅಲ್ಲಿ ವರದಿಯಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಭಾರತದಲ್ಲಿ ದಿನಕ್ಕೆ ಏನಿಲ್ಲ ಅಂತಂದ್ರೆ 200 ಮಂದಿ ಕ್ಯಾನ್ಸರ್ನಿಂದ ಅಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಅಂದ್ರೆ ಭಾರತದಲ್ಲಿ ನೋಡಿ 1 ಲಕ್ಷ ಜನ ನಿಧನ ಹೊಂದ್ತಾರೆ ಅಂತ ಬಂದಾಗ 1 ಲಕ್ಷ ಜನರಲ್ಲಿ 101 ಮಂದಿ ಕ್ಯಾನ್ಸರ್ನಿಂದನೇ ಮರಣ ಹೊಂದಿದ್ದಾರೆ. ಓಕೆ, 1 ಲಕ್ಷದಲ್ಲಿ 101 ಜನ ಅದರಲ್ಲಿ ಕ್ಯಾನ್ಸರ್ನಿಂದನೇ ಅಲ್ಲಿ ಮರಣ ಹೊಂದತಕ್ಕಂಥದ್ದು. ಓಕೆ, ಅದೇ ರೀತಿಯಾಗಿ ನೋಡಿ ಈ ಕ್ಯಾನ್ಸರ್ ಪ್ರಕರಣಗಳು ಅತಿ ಹೆಚ್ಚು ಅಂತ ಬಂದಾಗ ಪ್ರಥಮವಾಗಿ ಯಾವ ದೇಶ ಬರ್ತದೆ? ಚೀನಾ ದೇಶ ಬರ್ತದೆ. ಚೀನಾ, ಅಮೆರಿಕ ನಂತರ ಬರ್ತಕ್ಕಂಥದ್ದೇ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದೇ ಭಾರತ ದೇಶ. ಓಕೆ, ಫಸ್ಟ್ ಕ್ಯಾನ್ಸರ್ ಒಂದು ಪ್ರಕರಣಗಳಲ್ಲಿ ಫಸ್ಟ್ ಯಾವ್ದಿದೆ? ಅಲ್ಲಿ ಚೀನಾ ಇರ್ತಕ್ಕಂಥದ್ದು. ಸೆಕೆಂಡ್ ಅಮೆರಿಕ, US ಇರ್ತಕ್ಕಂಥದ್ದು. ನೆಕ್ಸ್ಟ್ ಏನಪ್ಪಾ ಅಂತ ಬಂದಾಗ ನಮ್ಮ ಭಾರತ 3ನೇ ಸ್ಥಾನದಲ್ಲಿದೆ. ಓಕೆ, ಅದಕ್ಕಾಗಿ ಈ ಕ್ಯಾನ್ಸರ್ ಅನ್ನುವಂತಹ ಒಂದು ಈ ರೋಗವನ್ನ ಆದಷ್ಟು ಬೇಗ ಅಲ್ಲಿ ಕಡಿಮೆ ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಓಕೆ, ಅದೇ ರೀತಿಯಾಗಿ ಪುರುಷರಲ್ಲಿ ಶ್ವಾಸಕೋಶ ಜಾಸ್ತಿ ಲಂಗ್ಸ್ ಕ್ಯಾನ್ಸರ್ ಬರ್ತಾ ಹೋಗ್ತದೆ. ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಸ್ತನ ಕ್ಯಾನ್ಸರ್ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಓಕೆ, 4 ವರ್ಷದೊಳಗಿನ ಮಕ್ಕಳಲ್ಲಿ ಲಿಫೈಡ್ ಅಂದ್ರೆ ಲ್ಯುಕೇಮಿಯಾದಿಂದನೇ ಹೆಚ್ಚು ರೋಗಗಳು ಬರ್ತಕ್ಕಂಥದ್ದು. ಲ್ಯುಕೇಮಿಯಾ ಅಂತಂದ್ರೆ ಏನು? WBC. ಓಕೆ, WBC ವೈಲ್ಡ್ ಬ್ಲಡ್ ಕಾರ್ಪಸಲ್ಸ್ ಇವು ಜಾಸ್ತಿ ಆಗೋದ್ರಿಂದ ಏನಾಗ್ತದೆ ಅಂತಂದ್ರೆ ಅಲ್ಲಿ ಲ್ಯುಕೇಮಿಯಾ ರೋಗ ಬರ್ತದೆ. ಹೌದಾ? ಇದರಿಂದ 2025ರಿಂದ 30ರಲ್ಲಿ ಶೇಕಡ 12.8ರಷ್ಟು ಅಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಓಕೆ, ಅದೇ ರೀತಿಯಾಗಿ 2020ರಿಂದ 50ರ ಅವಧಿಯಲ್ಲಿ ಕ್ಯಾನ್ಸರ್ನಿಂದ 25.2 ಟ್ರಿಲಿಯನ್ ಡಾಲರ್ ನಷ್ಟ ಆಗಲಿದೆ ಅಂತ ಹೇಳ್ತಾರೆ. ಈ ಒಂದು ಕ್ಯಾನ್ಸರ್ ಚಿಕಿತ್ಸೆ ಅಂತ ಬಂದಾಗ ಇದರ ಜಾಗೃತಿ ಮೂಡೋದಿರ್ಬೋದು ಅದು. ಹೌದಾ? ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ನೋಡಿ ಅತಿ ಹೆಚ್ಚು ಕ್ಯಾನ್ಸರ್ ಅಂತ ಬಂದಾಗ ಓಕೆ ಅದು ನಮ್ಮ ಭಾರತದಲ್ಲಿ ಓಕೆ ಫಸ್ಟ್ ಯಾವ್ದು ಅಂತಂದ್ರೆ ಕೇರಳ ಇರ್ತಕ್ಕಂಥದ್ದು. ಕೇರಳ ಇರ್ತಕ್ಕಂಥದ್ದು. ಸೆಕೆಂಡ್ ಅಲ್ಲಿ ಇದೆ ಮಿಜೋರಾಂ ಇರ್ತಕ್ಕಂಥದ್ದು. ಓಕೆ, ಸೆಕೆಂಡ್ ಮಿಜೋರಾಂ, ಥರ್ಡ್ ಹರಿಯಾಣ ಇದೆ, ಆಮೇಲೆ ದೆಹಲಿ ಇದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ? 101 ಅಲ್ಲಿ ಪ್ರಕರಣಗಳು ದಾಖಲಾಗ್ತಕ್ಕಂಥದ್ದು. ಎಷ್ಟು? 1 ಲಕ್ಷ ಜನರಿಗೆ. ಓಕೆ, 1 ಲಕ್ಷ ಜನರಲ್ಲಿ ನಮ್ಮ ಕರ್ನಾಟಕದಲ್ಲಿ 101 ಜನರು ಅಲ್ಲಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅತಿ ಹೆಚ್ಚು ಕ್ಯಾನ್ಸರ್ಗಳು ಭಾರತದಲ್ಲಿ ಅಂತ ಬಂದಾಗ ಕೇರಳ ರಾಜ್ಯದಲ್ಲಿ 135 ಜನ ಅಲ್ಲಿ ಕಂಡು ಬರ್ತಾರೆ. 1 ಲಕ್ಷ ಜನರಲ್ಲಿ 135 ಜನರು ಕಂಡು ಬರ್ತಕ್ಕಂಥದ್ದು. ಓಕೆ, ಅದೇ ರೀತಿ ಅಂತ ಬಂದಾಗ ಕ್ಯಾನ್ಸರ್ ಅನ್ನುವುದು ದೇಹದ ಇತರ ಭಾಗಗಳಿಗೆ ಒಂದು ಆಕ್ರಮಣ ಮಾಡ್ತಕ್ಕಂಥ ಒಂದು ಅಲ್ಲಿ ಅಥವಾ ಅಸಹಜ ಕೋಶಗಳ ಬೆಳವಣಿಗೆ ಅಂತ ಕರೀತಾರೆ. ಅಂತ ಸೆಲ್ ಡಿವಿಷನ್ ಅಂತ ಕರೀತಾರೆ. ಉದಾಹರಣೆಗೆ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಇಲ್ಲಿ ನೋಡಿ, ಒಂದು ಜೀವಿ ರಚನೆ ಆಗ್ತಿದೆ ಅಂತ ಬಂದಾಗ ಓಕೆ ಒಂದು ಜೀವಿ ರಚನೆ ಹೆಂಗಾಗ್ತಿದೆ? ಒಂದು ಜೀವಿ ರಚನೆ ಆಗ್ಬೇಕಂತಂದ್ರೆ ಓಕೆ ಅಲ್ಲಿ ಜೀವಕೋಶಗಳು ಅಂತ ಬರ್ತವೆ. ಓಕೆ, ಸೆಲ್ ಜೀವಕೋಶಗಳು ಬರ್ತವೆ. ಓಕೆ, ಜೀವಕೋಶಗಳು ಬರ್ತವೆ. ಆ ಸೆಲ್ ಇಂದ ಏನಾಗ್ತದೆ ಅಂತ ಬಂದಾಗ ಅದು ಅಂಗಾಂಶಗಳು ಆಗ್ತಕ್ಕಂಥದ್ದು. ಓಕೆ, ಟಿಶ್ಯೂ ಅಂಗಾಂಶಗಳು ಅಲ್ಲಿ ರೆಡಿ ಆಗ್ತಾ ಬರ್ತದೆ. ಈ ಅಂಗಾಂಶದಿಂದ ಮತ್ತೆ ಏನಾಗ್ತದೆ ಅಂತ ಬಂದಾಗ ಅಂಗಾಂಶದಿಂದ ಒಂದು ಆರ್ಗನ್ ರೆಡಿ ಆಗ್ತದೆ. ಓಕೆ, ಒಂದು ಆರ್ಗನ್ ರೆಡಿ, ಒಂದು ಅಂಗ ರೆಡಿ ಆಗ್ತದೆ. ಹೌದಾ? ಈ ಅಂಗದಿಂದ ಏನಾಗ್ತದೆ? ಮುಂದೆ ಒಂದು ಅಂಗವ್ಯೂಹ ರೆಡಿ ಆಗ್ತದೆ. ಅಂಗವ್ಯೂಹ ರೆಡಿ ಆಗ್ತಕ್ಕಂಥದ್ದು. ಓಕೆ, ಆರ್ಗನ್ ಸಿಸ್ಟಮ್ ಅಂತ ಕರೀತಾರೆ. ಆರ್ಗನ್ ಸಿಸ್ಟಮ್. ಓಕೆ, ಈ ಅಂಗವ್ಯೂಹದಿಂದ ಏನಾಗ್ತದೆ ಅಂತ ಬಂದಾಗ ಅಲ್ಲಿ ಒಂದು ಜೀವಿ ಅಂತಕ್ಕಂಥದ್ದು ಒಂದು ಫಾರ್ಮೇಶನ್ ಆಗ್ತದೆ. ಓಕೆ, ಆರ್ಗಾನಿಸಮ್ ಅಂತೇಳಿ ಕರೀತಾರೆ. ಆರ್ಗಾನಿಸಮ್. ಓಕೆ, ಆರ್ಗಾನಿಸಮ್ ಅನ್ನುವಂಥದ್ದು ರೆಡಿ ಆಗ್ತದೆ. ಒಂದು ಜೀವಿ ರಚನೆ ಆಗ್ಬೇಕಂತಂದ್ರೆ ಅಲ್ಲಿ ಒಂದು ಜೀವಿಯಲ್ಲಿ ಪೈಲ ಏನಾಗ್ತದೆ? ಫಸ್ಟ್ ಅಲ್ಲಿ ಜೀವಕೋಶಗಳು ಇರ್ತವೆ. ಆ ಜೀವಕೋಶಗಳಿಂದ ಏನಾಗ್ತದೆ? ಹಲವಾರು ಜೀವಕೋಶಗಳು ಸೇರ್ಕೊಂಡು ಅಲ್ಲಿ ಒಂದು ಅಂಗ ರೆಡಿ ಆಗ್ತದೆ. ಒಂದು ಅಂಗ ರೆಡಿ ಆಗ್ತದೆ. ಹೌದಾ? ಸಾರಿ, ಒಂದು ಅಂಗಾಂಶ ರೆಡಿ ಆಗ್ತೈತಿ. ಓಕೆ, ಅಂಗಾಂಶದಿಂದ ಏನಾಗ್ತತಿ? ಹಲವಾರು ಅಂಗಾಂಶಗಳು ಸೇರ್ಕೊಂಡು ಒಂದು ಅಂಗ ರೆಡಿ ಆಗ್ತೈತಿ. ಆ ಅಂಗಗಳು ಸೇರ್ಕೊಂಡು ಏನಾಕತಿ? ಒಂದು ಅಂಗವ್ಯೂಹ ರಚನೆ ಆಗ್ತೈತಿ. ಆ ಅಂಗವ್ಯೂಹದಿಂದ ಕೊನೆಗೆ ಏನಾಕತಿ? ಒಂದು ಜೀವಿ ಅಂತಕ್ಕಂಥದ್ದು ಒಂದು ಆರ್ಗಾನಿಸಮ್ ಅನ್ನುವಂಥದ್ದು ಅಲ್ಲಿ ರಚನೆ ಆಗ್ತಕ್ಕಂಥದ್ದು. ಸೊ ಈ ರೀತಿ ಏನಾಗ್ತದೆ ಅಂತಂದ್ರೆ ಅಲ್ಲಿ ಒಂದು ಜೀವಿ ಫಾರ್ಮೇಶನ್ ಆಗ್ತದೆ. ಈ ಒಂದು ಟೈಮಲ್ಲಿ ಏನಾಗ್ತದೆ ಅಂತಂದ್ರೆ ಇದೇ ರೀತಿಯಾಗಿ ಒಂದು ಜೀವಿ ಬೆಳಿಬೇಕಂತಂದ್ರೆ ಅಲ್ಲಿ ಈ ಅಂಗಾಂಶಗಳು ಜೀವಕೋಶಗಳು ಬೆಳವಣಿಗೆ ಆಗ್ತಾ ಬರ್ತವೆ. ಅದೇ ರೀತಿಯಾಗಿ ಜೀವಕೋಶಗಳೊಂದು ಸೆಲ್ ಬೆಳೀತದೆ ಅಂತ ಬಂದಾಗ ಒಂದು ಜೀವಿ ಒಂದು ಸಣ್ಣ ಒಂದು ಅಂಗ ಅಲ್ಲಿ ಒಂದು ಗಾತ್ರದಲ್ಲಿ ದೊಡ್ಡದಾಗ್ತದೆ ಅಂತ ಬಂದಾಗ ಅಲ್ಲಿ ಸೆಲ್ ಡಿವಿಷನ್ ಆಗ್ತಾ ಬರ್ತದೆ. ಏನಾಗ್ತದ? ಸೆಲ್ ಡಿವಿಷನ್ ಆಗ್ತದೆ. ಓಕೆ, ಸೆಲ್ ಡಿವಿಷನ್ ಆಗ್ತದೆ, ಗಾತ್ರದಲ್ಲಿ ದೊಡ್ಡಾಗುತ್ತಲ್ಲ. ಸೊ ಅದೇ ರೀತಿಯಾಗಿ ಸೆಲ್ ಡಿವಿಷನ್ ಅಂತ ಬಂದಾಗ ಇದು ಅನ್ಕಂಟ್ರೋಲ್ ಸೆಲ್ ಡಿವಿಷನ್ ಆಯ್ತು ಅಂತ ಬಂದಾಗ ಅದು ಅದನ್ನ ಟ್ಯೂಮರ್ ಅಂತೇಳಿ ಕರೀತಾರೆ. ಓಕೆ, ಟ್ಯೂಮರ್ ಅಥವಾ ಗಡ್ಡೆ ಅಂತೇಳಿ ಇದನ್ನ ಕರೀತಕ್ಕಂಥದ್ದು. ಅಂದ್ರ ಅಲ್ಲಿ ಅನಿಯಂತ್ರಿತ ಒಂದು ಅನಾವಶ್ಯಕವಾಗಿರ್ತಕ್ಕಂತಹ ಅಲ್ಲಿ ಸೆಲ್ಗಳು ಜೀವಕೋಶಗಳು ಬೆಳೆದಾಗ ಏನಾಕತ್ತೆ ಅಂತಂದ್ರ ಅದು ಏನಾಕತಿ? ಅದನ್ನ ಏನಂತಕ್ಕಂಥ ಕ್ಯಾನ್ಸರ್ ಅಂತೇಳಿ ಕರೀತಕ್ಕಂಥದ್ದು. ಹೌದಾ?
ಉದಾಹರಣೆಗೆ ಲಿವರ್ ಕ್ಯಾನ್ಸರ್ ಅಂತ ಕರೀತಾರೆ, ಬ್ರೈನ್ ಕ್ಯಾನ್ಸರ್ ಅಂತ ಕರೀತಾರೆ. ಸೊ ಈ ರೀತಿ ಅಲ್ಲಿ ನಾನಾ ವಿಧಗಳಲ್ಲಿ ಕರೀತಾ ಬರ್ತಕ್ಕಂಥದ್ದು. ಓಕೆ, ಅಂದ್ರೆ ಇಲ್ಲಿ ಹೇಳ್ತಿದ್ದಾರೆ ಅವರು ನೋಡಿ, ಇಲ್ಲಿ ಕ್ಯಾನ್ಸರ್ ಅಂತಕ್ಕಂಥದ್ದು ದೇಹದ ಇತರ ಭಾಗಗಳಿಗೆ ಆಕ್ರಮಣ ಮಾಡುವ ಅಥವಾ ಹರಡುವ ಸಾಮರ್ಥ್ಯವನ್ನು ಹೊಂದಿರುವ ಅಸಹಜ ಕೋಶಗಳ ಅನ್ನುವಂಥದ್ದು, ಅಂದ್ರೆ ಅನ್ಕಂಟ್ರೋಲ್ ಸೆಲ್ ಡಿವಿಷನ್ ಆಗ್ತಾ ಬರ್ತದೆ. ಅಸಹಜ ಕೋಶಗಳ ಬೆಳವಣಿಗೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ರೋಗಗಳ ಗುಂಪನ್ನು ಅಂತ ಕರೀತಾರೆ, ಒಂದು ಕ್ಯಾನ್ಸರ್ ಅಂತೇಳಿ ಕರೀತಾರೆ. ಸೊ ಇದು ಸಾಕಷ್ಟು ವಿಧಗಳಿಂದ ಬರ್ತಕ್ಕಂಥದ್ದು. ಓಕೆ, ಹೆಪಟೈಟಿಸ್ ಬಿ ಇಂದ ಬರ್ತದೆ, ಹೆಪಟೈಟಿಸ್ ಸಿ ಇಂದ ಬರ್ತದೆ, ಅಥವಾ ಹೆಲಿಕೋಬ್ಯಾಕ್ಟರ್ ಫೈಲೋರಿ ಅಂತಕ್ಕಂಥದ್ದು ಸಾಕಷ್ಟು ವಿಧಗಳಿಂದ ಇದು ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ HIV ದಿಂದನೂ ಕೂಡ ಇದು ಬರ್ತಕ್ಕಂಥದ್ದು. ಬಟ್ HIV ಇಂದ ನೇರವಾಗಿ HIV ದಿಂದನೇ ಕ್ಯಾನ್ಸರ್ ಆಕತ್ ಅಂತ ಹೇಳಕ್ ಬರಂಗಿಲ್ಲ. ಯಾಕಂತಂದ್ರೆ HIV ಏನ್ ಮಾಡ್ತದೆ, ನಮ್ದಲ್ಲಿ ಇರ್ತಕ್ಕಂಥ WBC ಅನ್ನ ಅಲ್ಲಿ ವೀಕ್ ಮಾಡ್ತದೆ. ಸೊ WBC ವೀಕ್ ಆಯ್ತು ಅಂತ ಬಂದಾಗ ಆ ಮನುಷ್ಯನಲ್ಲಿ ಏನಾಗ್ತೈತಿ, ಒಂದು ಇಮ್ಯುನಿಟಿ ಪವರ್ ಅನ್ನತಕ್ಕಂಥದ್ದು ವೀಕ್ ಆಗ್ತೈತಿ. ಹೌದಾ, ಈ ಒಂದು ಪ್ರತ್ಯಕ್ಷ ಅಲ್ಲ, ಪರೋಕ್ಷವಾಗಿ ಏನಾಗ್ತದೆ, HIV ದಿಂದನೂ ಕೂಡ ಇಲ್ಲಿ ಕ್ಯಾನ್ಸರ್ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಓಕೆ, ಅದೇ ರೀತಿ ಅಂತ ಬಂದಾಗ ಇಲ್ಲಿ ನೋಡಿ, ಈ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಉಂಟಾಗ್ತಕ್ಕಂಥ ಸಾಮೂಹಿಕ ಪರಿಣಾಮಗಳನ್ನು ಶ್ವಾಸನಾಳಗಳಲ್ಲಿ ನಿರ್ಬಂಧಿಸಬಹುದು. ಅಂದ್ರೆ ಅಲ್ಲಿ ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳಿ ಕೂಡ ಕರೀತಾರೆ. ಓಕೆ, ಲಂಗ್ಸ್ ಕ್ಯಾನ್ಸರ್ ಅಂತ ಉಂಟಾಗ್ತದೆ. ಲಂಗ್ಸ್ ಕ್ಯಾನ್ಸರ್ ಅಂತ ಬಂದಾಗ ಅಲ್ಲಿ ಜಾಸ್ತಿ ಸಿಗರೇಟ್ ಅನ್ಬೋದು, ಹುಕ್ಕ ಅನ್ಬೋದು. ಸೊ ಈ ತಂಬಾಕಿನ ಬರ್ತಕ್ಕಂಥ ಹೊಗೆಯನ್ನ ಅಲ್ಲಿ ಸೇವನೆ ಮಾಡೋದ್ರಿಂದ ಏನಾಗ್ತೈತಿ, ಅಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಲ್ಲಿ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ಇದನ್ನ ಏನಂತ ಕರೀತಾರೆ, ಅಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಉಂಟಾಗ್ತೈತೆ. ಸೊ ಇದರಿಂದ ಏನಾಗ್ತೈತೆ, ಅವ್ರಿಗೆ ಕೆಮ್ಮು ಬರ್ತದೆ, ಅಥವಾ ಇದನ್ನ ಏನಂತ ನಿಮೋನಿಯಾ ರೋಗ ಅಂತೇಳಿ ಕೂಡ ಕರೀತಾರೆ, ನಿಮೋನಿಯಾ ರೋಗ ಅಂತಕ್ಕಂಥದ್ದು. ಓಕೆ, ಇದರಿಂದ ಸಾವುಗಳು ಕೂಡ ಉದ್ಭವಿಸಬಹುದು. ಓಕೆ, ಅದೇ ರೀತಿಯಾಗಿ ನೋಡಿ, ಅತಿ ಹೆಚ್ಚು ಈ ಕ್ಯಾನ್ಸರ್ ಉಂಟಾಗ್ತಕ್ಕಂಥದ್ದು ಅಂತ ಬಂದಾಗ ಅದು ತಂಬಾಕು ಹೊಗೆಯಿಂದಾನೆ. ನೋಡಿ, ತಂಬಾಕು ಹೊಗೆಯಿಂದ 90% ಏನಾಗ್ತೈತೆ, ಇಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಬರ್ತದೆ. ಯಾಕಂತಂದ್ರೆ ತಂಬಾಕು ಹೊಗೆಯಿಂದ ಏನಾಗ್ತೈತಿ, ನೈಟ್ರೋಸಮೈನ್ಗಳು ಮತ್ತು ಪಾಲಿಸಿಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಿಂದ ಸೊ ಸಾಕಷ್ಟು ಅಲ್ಲಿ ಕ್ಯಾನ್ಸರ್ ಜನಕಗಳಿಗಿರ್ತಕ್ಕಂಥ ಅಂಶಗಳನ್ನ ಅಲ್ಲಿ ಪತ್ತೆ ಮಾಡಿದ್ದಾರೆ. ಹೌದಾ, ಅದೇ ರೀತಿಯಾಗಿ ಆಲ್ಕೋಹಾಲ್ ಕೂಡ ಅಷ್ಟೇ ಇದು ಕ್ಯಾನ್ಸರ್ಗೆ ಕೊಡುಗೆಯನ್ನು ಕೊಡ್ತಾ ಇದೆ. ಯಾಕಂತಂದ್ರೆ ಈ ಆಲ್ಕೋಹಾಲ್ ನಿಂದ ನೋಡಿ, ಪುರುಷರಲ್ಲಿ 10% ಅಷ್ಟರಷ್ಟು, ಅದೇ ರೀತಿಯಾಗಿ ಮಹಿಳೆಯರಲ್ಲಿ 3% ಅಲ್ಲಿ ಕ್ಯಾನ್ಸರ್ಗಳು ಉಂಟಾಗ್ತಿದ್ದೇವೆ ಅಂತೇಳಿ ಗೊತ್ತಾಗ್ತಾ ಬರ್ತದೆ. ಓಕೆ, ಯಕೃತ್, ಲಿವರ್ ಅನ್ಬೋದು, ಮತ್ತೆ ಜೀರ್ಣಾಂಗ ವ್ಯೂಹದ ಕ್ಯಾನ್ಸರ್ಗಳಲ್ಲಿ ಉಂಟಾಗ್ತಾ ಬರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ವಿಶ್ವದಾದ್ಯಂತ ಸರಿಸುಮಾರು 18% ಕ್ಯಾನ್ಸರ್ಗಳು ಸಾವುಗಳು ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟಿದ್ದಾವೆ. ಸೊ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಇದು ಕ್ಯಾನ್ಸರ್ ಅಂತ ಬಂದಾಗ ನೇರಳಾತೀತ ವಿಕಿರಣಗಳಿಂದ ಕೂಡ ಅಲ್ಲಿ ಬರ್ತಕ್ಕಂಥದ್ದು. ನೇರಳಾತೀತ ವಿಕಿರಣಗಳಿಂದ ಬರ್ತಕ್ಕಂಥದ್ದು ಅಂದ್ರೆ ವಿಕಿರಣಶೀಲ ವಸ್ತುಗಳು ಅಂತ ಬಂದಾಗ ಇಲ್ಲಿ ನೋಡಿ, ಸೂರ್ಯನ ಬೆಳಕಿನಿಂದ ಬರ್ತಕ್ಕಂತಹ ಈ ನೇರಳಾತೀತ ವಿಕಿರಣಗಳಿಂದಾಗಿ ಅಲ್ಲಿ ಕ್ಯಾನ್ಸರ್ ಉಂಟಾಗ್ತಾ ಬರ್ತದೆ. ಅಂದ್ರೆ ಚರ್ಮದಕ್ಕೆ ಸಂಬಂಧಪಟ್ಟಂತ ಕ್ಯಾನ್ಸರ್ಗಳು ಅಲ್ಲಿ ಬರ್ತಾ ಹೋಗ್ತದೆ. ಯಾಕಂತಂದ್ರೆ ಈ ವಾತಾವರಣದಲ್ಲಿ ರೆಡಾನ್ ಅನಿಲ ಇರ್ತದೆ. ಓಕೆ, ಈ ರೆಡಾನ್ ಅನಿಲದಿಂದನೂ ಕೂಡ ಅಲ್ಲಿ ಕ್ಯಾನ್ಸರ್ ಬರ್ತಾ ಹೋಗ್ತದೆ. ಓಕೆ, ಅದೇ ರೀತಿಯಾಗಿ ಮೊಬೈಲ್ ಫೋನ್ಗಳು ಅನ್ಬೋದು, ವಿದ್ಯುತ್ ಶಕ್ತಿ ಪ್ರಸರಣ ಅನ್ಬೋದು, ಇದೇ ರೀತಿಯ ಬೇರೆ ಬೇರೆ ಮೂಲಗಳಿಂದ ಕೂಡ ಏನಾಗ್ತೈತಿ, ಅಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಓಕೆ, ರೇಡಿಯೋ ಆವರ್ತನ ವಿಕಿರಣವನ್ನು ಸಂಭಾವ್ಯ ಕ್ಯಾನ್ಸರ್ ಜನಕ ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ WHO ಅಲ್ಲಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಲ್ಯಾಪ್ಟಾಪ್ ಅನ್ಬೋದು, ಮೊಬೈಲ್ ಅನ್ಬೋದು, ಜಾಸ್ತಿ ಸ್ಕ್ರೀನ್ ಬರ್ತಕ್ಕಂಥ ಬೆಳಕಿನಿಂದ ಸೊ ಇದರಿಂದ ಕ್ಯಾನ್ಸರ್ ಬರ್ಬೋದು ಅಂತ ಹೇಳ್ತಾ ಬರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಅದೇ ಅಷ್ಟೇ ಕೆಲವೊಂದಿಷ್ಟು ಕೇವಲ ಜೆನೆಟಿಕಲಿ ಕೂಡ ಅಲ್ಲಿ ಕ್ಯಾನ್ಸರ್ ಬರ್ಬೋದು ಅಂತ, ಅಂದ್ರೆ ಆನುವಂಶಿಕವಾಗಿ ಕೂಡ ಅಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ಬಟ್ ಇದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಜೆನೆಟಿಕಲಿ ಬರೋದು ಬಹಳ ಕಡಿಮೆ. ಓಕೆ, ಬಹಳ ರೇರ್ ಇದು. ಬಂದರೂ ಕೂಡ ಕೇವಲ 0.3% ಮಾತ್ರ ಅಲ್ಲಿ ಏನಾಗ್ತಿದೆ, ಕ್ಯಾನ್ಸರ್ ಜೆನೆಟಿಕಲಿ ಬರ್ತಕ್ಕಂಥದ್ದು. ಓಕೆ, ಸೊ ಈ ಕ್ಯಾನ್ಸರ್ ನಲ್ಲಿ ಸಾಕಷ್ಟು ವಿಧಗಳು ಬರ್ತಾ ಹೋಗ್ತವೆ. ಹೌದಾ, ಕಾರ್ಸಿಮೋಮಾ ಅಂತ ಬರ್ತದ, ಸರ್ಕೋಮಾ ಅಂತೇಳಿ ಬರ್ತದ, ಲ್ಯೂಕೇಮಿಯಾದಿಂದ ಬರ್ತದ, ರಕ್ತ ಕ್ಯಾನ್ಸರ್ ಉಂಟಾಗ್ತದೆ, ಅದನ್ನ ಲ್ಯೂಕೇಮಿಯಾ ಅಂತೇಳಿ ಕರೀತಾರೆ. ಓಕೆ, ಲಿಂಫೋಮಾ ಕ್ಯಾನ್ಸರ್ ಬರ್ತದ. ಲಿಂಫೋಮಾ ಅಂತಂದ್ರೆ ಈ ಏನಂತ ಕರೀತಾರೆ, ಈ ಗುಲ್ಮ ಕ್ಯಾನ್ಸರ್ ಅಂತ ಬರ್ತದೆ, ಅಥವಾ ದುಗ್ಧರಸ ಗ್ರಂಥಿಯಲ್ಲಿ ಹಾಳಾಗ್ತಕ್ಕಂಥದ್ದು. ಓಕೆ, ಅದೇ ರೀತಿಯಾಗಿ ಗ್ಲಯೋಮಾ ಅಂತ ಬರ್ತದ. ಸೊ ಈ ರೀತಿಯಾಗಿ ಸಾಕಷ್ಟು ಈ ಒಂದು ಕ್ಯಾನ್ಸರ್ಗಳಲ್ಲಿ ನಾವು ಇಲ್ಲಿ ವಿಧಗಳನ್ನು ನೋಡ್ತಾ ಬರ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಈ ಕ್ಯಾನ್ಸರ್ ಅಂತ ಬಂದಾಗ ಅದಕ್ಕೊಂದು ಕೆಲವೊಂದಿಷ್ಟು ಚಿಕಿತ್ಸೆಗಳು ಕಂಡು ಹಿಡಿದಿದ್ದಾರೆ, ಚಿಕಿತ್ಸೆಗಳು ಕೂಡ ಇರ್ತಕ್ಕಂಥದ್ದು. ಓಕೆ, ಅದರಲ್ಲಿ ಅಲ್ಲಿ ಅಂಗಾಂಶಗಳನ್ನು ಕೂಡ ಅಲ್ಲಿ ಪರೀಕ್ಷೆ ಮಾಡ್ತಕ್ಕದ್ದು. ಅಂಗಾಂಶಗಳ ಮೂಲಕ ಅಂತ ಬಂದಾಗ ಸೈಟೋಜೆನೆಟಿಕ್ಸ್ ಮತ್ತು ಇಮ್ಯುನೋ ಹಿಸ್ಟೋಕೆಮಿಸ್ಟ್ರಿ ಈ ರೀತಿಯ ಅಂಗಾಂಶಗಳ ಪರೀಕ್ಷೆಗಳಿಂದ ಕೂಡ ಅಲ್ಲಿ ಕ್ಯಾನ್ಸರ್ ಅನ್ನ ಅಲ್ಲಿ ಚಿಕಿತ್ಸೆಯನ್ನು ಕೊಡಬಹುದು. ಅದೇ ರೀತಿಯಾಗಿ ಪ್ಯಾಪಿಲೋಮಾ ವೈರಸ್ ಅನ್ನುವಂತಹ ಒಂದು ಲಸಿಕೆ ಕೂಡ ಇರ್ತಕ್ಕಂಥದ್ದು. ಅಲ್ಲಿ ಕಿಮೋಥೆರಪಿ ಅನ್ನುವಂಥದ್ದು ಬರ್ತದ. ಹೌದಾ, ಕ್ಯಾನ್ಸರ್ ಚಿಕಿತ್ಸೆಗಳು ಸಾಕಷ್ಟು ಇದಾವೆ. ಅದರಲ್ಲಿ ಕಿಮೋಥೆರಪಿ ಅನ್ಬೋದು, ಸರ್ಜಿಕಲ್ ಥೆರಪಿ ಮಾಡ್ತಾರೆ. ಹೌದಾ, ಅಥವಾ ರೇಡಿಯೋ ಥೆರಪಿ ಮಾಡ್ತಾರೆ. ಈ ರೇಡಿಯೋ ಥೆರಪಿ ಅಂತ ಬಂದಾಗ
ಇಲ್ಲಿ ನೋಡಿ, ಈ ರೇಡಿಯೋ ಥೆರಪಿ ಅಂತ ಬರ್ತದೆ. ಈ ರೇಡಿಯೋ ಥೆರಪಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕೋಬಾಲ್ಟ್ ಅನ್ನ ಬಳಸ್ತಾರೆ. ಕೋಬಾಲ್ಟ್, ಓಕೆ. ಕೋಬಾಲ್ಟ್ ಅಲ್ಲಿ ಯಾವ್ದು ಬರ್ತದೆ, ಕೋಬಾಲ್ಟ್ 60 ಅನ್ನ ಬಳಸ್ತಕ್ಕಂಥದ್ದು. ಓಕೆ. ಅದೇ ರೀತಿಯಾಗಿ ಅಯೋಡಿನ್ 120 ಅನ್ಬೋದು. ಸೊ ಸಾಕಷ್ಟು ಒಂದು ರೇಡಿಯೋ ಥೆರಪಿ ಮುಖಾಂತರ ಅಲ್ಲಿ ಚಿಕಿತ್ಸೆಯನ್ನ ಕೊಡ್ತಕ್ಕಂಥದ್ದು. ಹಾರ್ಮೋನಲ್ ಥೆರಪಿ ಅಂತ ಬರ್ತದ, ಇಮ್ಯುನೋಥೆರಪಿ ಅಂತ ಬರ್ತದ. ಸೊ ಈ ರೀತಿಯಾಗಿ ಕ್ಯಾನ್ಸರ್ ಕೂಡ ಅಲ್ಲಿ ಚಿಕಿತ್ಸೆ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಏನಂತಂದ್ರೆ ಒಂದು ಔಷಧಿ ಕೂಡ ಇರತಕ್ಕಂಥದ್ದು, ಪ್ರಸಿದ್ಧವಾಗಿ ಇರತಕ್ಕಂಥದ್ದು ಕ್ಯಾನ್ಸರ್ ಅಂತ ಬಂದಾಗ ಅದು ಡಿಜಾರಿಬ್ ಅಂತ ಬರ್ತದೆ. ಡಿಜಾರಿಬ್ ಅಂತ ಬರ್ತದೆ. ಡಿಜಾರಿಬ್ ಅನ್ನುವಂತಹ ಒಂದು ಔಷಧಿ ಕೂಡ ಇದಕ್ಕೆ ಇರತಕ್ಕಂಥದ್ದು. ಡಿಜಾರಿಬ್ ಅಂತೇಳಿ ಕರೀತಾರೆ. ಓಕೆ. ಈ ಡಿಜಾರಿಬ್ ಔಷಧಿಯಿಂದ ಏನ್ ಮಾಡ್ತಾರೆ, ಲ್ಯೂಕೆಮಿಯಾ ಕ್ಯಾನ್ಸರ್ ಅಥವಾ ಜಠರ ಲಿವರ್ ಕ್ಯಾನ್ಸರ್ ಅನ್ಬೋದು, ಗರ್ಭಕೋಶ ಕ್ಯಾನ್ಸರ್ ಅನ್ಬೋದು, ಸೊ ಅನ್ನನಾಳದ ಕ್ಯಾನ್ಸರ್ ಅನ್ಬೋದು, ಸಾಕಷ್ಟು ಅಲ್ಲಿ ಕ್ಯಾನ್ಸರ್ಗಳು ಕೂಡ ಈ ಡಿಜಾರಿಬ್ ಔಷಧಿಯಿಂದ ಅಲ್ಲಿ ಕಡಿಮೆ ಮಾಡ್ತಕ್ಕಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಹೌದಾ. ಇದಿಷ್ಟು ಏನಪ್ಪಾ ಅಂತಂದ್ರೆ ದಿವಸದಲ್ಲಿ ಇರ್ತಕ್ಕಂಥ ಒಂದು ಕ್ಯಾನ್ಸರ್ ಮತ್ತು ಕ್ಯಾನ್ಸರ್ ಯಾವ ರೀತಿ ಹರಡ್ತದೆ ಅನ್ನುವಂಥದ್ದು ಅಥವಾ ಯಾವ ರೀತಿ ಅದು ಬರ್ತದೆ ಅನ್ನುವಂಥದ್ದು ನಿಮ್ಗೆ ಇಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ, ಈ ವರ್ಷ ಒಂದು 2025 ಓಕೆ 2025-2026 ಬಜೆಟ್ ನಲ್ಲಿ ಕೂಡ ಕ್ಯಾನ್ಸರ್ ಚಿಕಿತ್ಸೆಗೆ ಸಾಕಷ್ಟು ಅಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ಕೈಗೊಂಡಿದ್ದಾರೆ. ಹೌದಾ. ಇಲ್ಲಿ ಹೇಳ್ತಾರೆ ನೋಡಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಕೇಂದ್ರಗಳನ್ನು ಸ್ಥಾಪನೆ ಮಾಡುದು ಅಂತೇಳಿ. ಹೌದಾ. ಅಂದ್ರೆ ಮುಂದಿನ 3 ವರ್ಷಗಳಲ್ಲಿ ದೇಶದ ಎಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು ಅಂತೇಳಿ ಅಲ್ಲಿ ಈ ಬಜೆಟ್ ನಲ್ಲಿ ಇಲ್ಲಿ ಮಂಡನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ 2025-26ರಲ್ಲಿ 200 ಕೇಂದ್ರಗಳು ಆರಂಭವಾಗಿದ್ದವು. ಅಂದ್ರೆ ಈ ಡೇ ಕೇರ್ ಅಂತ ಬಂದಾಗ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಅಲ್ಲಿ ಚಿಕಿತ್ಸೆಗಳನ್ನ ಕೊಡ್ತಕ್ಕಂಥದ್ದು. ಓಕೆ. ಅದನ್ನ ಏನಂತ ಕರೀತಾರ, ಡೇ ಕೇರ್ ಕ್ಯಾನ್ಸರ್ ಕೇಂದ್ರಗಳು ಅಂತ ಕರೀತಾರ. ಇದನ್ನ ಯಾವ ಮಟ್ಟದಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಬಂದಾಗ ದೇಶದ ಪ್ರತಿ ಜಿಲ್ಲಾ ಮಟ್ಟದಲ್ಲಿ, ಓಕೆ, ಜಿಲ್ಲಾ ಮಟ್ಟದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಡೇ ಕೇರ್ ಕ್ಯಾನ್ಸರ್ ಕೇಂದ್ರಗಳಲ್ಲಿ ಇವನ್ನುಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಓಕೆ. ಅದೇ ರೀತಿಯಾಗಿ ಈ ಒಂದು ವರ್ಷದ ಬಜೆಟ್ ನಲ್ಲಿ ಸಾಕಷ್ಟು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ 36 ಔಷಧಗಳಿಗೆ ಒಂದು ತೆರಿಗೆ ವಿನಾಯಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕ್ಯಾನ್ಸರ್ ಕೂಡ ಅನ್ನುವಂಥದ್ದು. ಓಕೆ. ಸೊ ಈ ರೀತಿ ಈ ವರ್ಷದ ಬಜೆಟ್ ನಲ್ಲಿ ಏನ್ ಮಾಡಿದ್ದಾರೆ, ಈ ಕ್ಯಾನ್ಸರ್ ಬಗ್ಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಓಕೆ. ಸೊ ಇಲ್ಲಿ ಅದೇ ರೀತಿಯಾಗಿ ನ್ಯೂಸ್ ಅಲ್ಲಿ ಬಂದಿತ್ತು, ಯಾವುದು ಗರ್ಭಕಂಠದ ಕ್ಯಾನ್ಸರ್ಗೆ ಲಸಿಕಾ ಆಂದೋಲನ ಮಾಡ್ತಕ್ಕಂಥದ್ದು. ಅಂದ್ರೆ HPV ಲಸಿಕಾ ಆಂದೋಲನ ಅಂತ ಮಾಡ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಿಸಿ ಮತ್ತು ಭವಿಷ್ಯವನ್ನ ಸಬಲಗೊಳಿಸಿ ಅನ್ನುವಂಥದ್ದು. ಅಂದ್ರೆ 9 ರಿಂದ 14 ಒಳಗಿನ ಒಂದು 90% ಹೆಣ್ಣು ಮಕ್ಕಳಿಗೆ ಈ HPV ಲಸಿಕೆಯನ್ನು ಹಾಕ್ಬೇಕು ಅನ್ನುವಂಥದ್ದು ಅಲ್ಲಿ ಆಂದೋಲನವನ್ನ ಕೈಗೊಂಡಿದ್ರು ಅನ್ನುವಂಥದ್ದು. ಓಕೆ. ಅದೇ ರೀತಿಯಾಗಿ ನೋಡಿ, ಈ ರೀತಿ ಅಂದ್ರೆ ಕ್ಯಾನ್ಸರ್ ಚಿಕಿತ್ಸೆ ಒಂದು ವಿರುದ್ಧ ಹೋರಾಟ ಮಾಡ್ಬೇಕಂತೇಳಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ಫೆಬ್ರವರಿ 4ನಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಸೊ ಇದಿಷ್ಟು ಏನಪ್ಪಾ ಅಂತ ಬಂದಾಗ ಕ್ಯಾನ್ಸರ್ ಬಗ್ಗೆ ಒಂದು ಮಾಹಿತಿ ಆಗಿರ್ತದೆ. ಸೊ ಇದಿಷ್ಟು ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ.